ಶಿರಾಲಿ ಗ್ರಾಮ ಪಂಚಾಯತ್ ಚಿತ್ರಾಪುರದ ಬಾಕಡಕೇರಿಯಲ್ಲಿ 207ನೇ ಐತಿಹಾಸಿಕ ಭೀಮ್ ಕೋರೆಗಾಂವ್ ಯುದ್ಧದ ವಿಜಯೋತ್ಸವ ದಿನಾಚರಣೆಯಂದು ಚಿತ್ರಾಪುರದ ಬಾಕಡಕೇರಿಗೆ ಅಂಬೇಡ್ಕರ್ ಕಾಲೋನಿ ಎಂದು ಮರುನಾಮಕರಣ ಮಾಡಲಾಯಿತು. ಕೃಷ್ಣ ಪಂಡು ಬಾಕಡ್ ಅವರು ಅಂಬೇಡ್ಕರ್ ಕಾಲೋನಿ ಉದ್ಘಾಟಿಸಿದರು. ನಂತರ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಮತ್ತು ಸಮಾನತೆಗೆ ಒತ್ತು ನೀಡಿದರು. ನಾವು ಎಲ್ಲರೂ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಅವರು ಹೇಳಿದರು. ಇವತ್ತು ನಾವು ಇಲ್ಲಿ ನಮ್ಮ ಬಾಕಡಕೇರಿ ಅಂತ ನಾವು ಮೊದಲಿಂದ ಕರೀತಾ ಇದ್ದಂಥ ಒಂದು ಕಾಲನಿಯನ್ನು ಇವತ್ತು ಅಂಬೇಡ್ಕರ್ ಕಾಲನಿ ಅಂತ ಪರಿವರ್ತನೆ ಮಾಡೋಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಹೊಸ ವರ್ಷದ ಮೊದಲನೇ ದಿನವಾದ 1/1/2025 ಮೊದಲನೇ ದಿನದಂದು ಈ ಅಂಬೇಡ್ಕರ್ ಕಾಲನಿ ಎನ್ನುವ ಈ ನಾಮಕರಣವಿಟ್ಟು ಉದ್ಘಾಟನೆಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಅಂಬೇಡ್ಕರ್ ಕಾಲೋನಿಗೆ ಒಂದು ಒಳ್ಳೆಯ ಹೆಸರು ಬರಬೇಕಂತ ಎಲ್ಲರೂ ಸೇರಿ ಇದಕ್ಕೆ ಒಂದಾಗಿ ನಾವು ಮುಂದೆ ಅಂಬೇಡ್ಕರ್ ಬಗ್ಗಾಗಿ ಹೋರಾಟ ಮಾಡಬೇಕು. ಅವರು ಭಾಳ ಹಿಂದಿನಿಂದಲೂ ಭಾಳ ಹೋರಾಟ ಮಾಡಿದ್ದಾರೆ ಮತ್ತು ಅವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಂದ್ರೆ ಜಾಸ್ತಿ ಅನುಭವ ನಮಗೇನಿಲ್ಲ. ಆದರೂ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಭಾಳ ಕೇಳಿದ್ದೇವೆ. ಅವ್ರು ಭಾಳ ಹೆಸರುವಾಸಿ ಮಾಡಿದ್ದಾರೆ. ಕೂಡಿಸಿಕೊಂಡು ಇನ್ನು ಮುಂದೆ ನಮ್ಮ ಕಾಲನಿಯನ್ನು ಅಂಬೇಡ್ಕರ್ ಕಾಲನಿ ಅಂತ ಪರಿವರ್ತನೆ ಮಾಡಬೇಕಂತ ನಾಮಕರಣ ಮಾಡಿ ಈ ಸಮಾರಂಭ ಇದನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ 2 ಮಾತಾಡು ಕೊಟ್ಟದಕ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಾರಾಯಣ್ ಮಂಜಾ ಬಾಕಡ್ ಮಾತನಾಡಿ, ಬಾಕಡಕೇರಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯವರ ಮನೆಗಳು ಇದ್ದವು. ಇಲ್ಲಿನ ಹಿರಿಯ ದಲಿತ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸೇರಿ ಚರ್ಚಿಸಿ ತಮ್ಮ ಕೇರಿಗೆ ಅಂಬೇಡ್ಕರ್ ಅವರ ಸವಿನೆನಪಿಗೋಸ್ಕರ ಹೆಸರನ್ನು ಇಡುವುದಾಗಿ ನಿರ್ಣಯ ಮಾಡಿದರು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಬಾಕಡ್, ಶ್ರೀ ಚೌಡೇಶ್ವರಿ ಮಸಣಕಾಳಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ನಾರಾಯಣ್ ಬಾಕಡ್, ಬಸವ ಬಾಕಡ್, ಗಣಪತಿ ಬಾಕಡ್, ಶಂಕರ್ ಬಾಕಡ್, ರಾಮ ಬಾಕಡ್, ಕೃಷ್ಣ ಬಾಕಡ್, ಚಂದ್ರ ಬಾಕಡ್, ದೇವಮ್ಮ ಬಾಕಡ್, ಚೈತ್ರ ಬಾಕಡ್, ನಾಗಮ್ಮ ಬಾಕಡ್, ಜಯಾ ಬಾಕಡ್, ಮಾದೇವಿ ಬಾಕಡ್, ನಾರಾಯಣಿ ಬಾಕಡ್, ಲಲಿತಾ ಬಾಕಡ್, ಪಾರ್ವತಿ ಬಾಕಡ್, ನಾಗವೇಣಿ ಬಾಕಡ್, ಮಾಸ್ತಮ್ಮ ನಾಗರಾಜ್ ಬಾಕಡ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಂಜುನಾಥ್ ಬಾಕಡ್ ಸ್ವಾಗತಿಸಿದರು. ಹರೀಶ್ ಮಾಸ್ತಿ ಬಾಕಡ್ ಕಾರ್ಯಕ್ರಮ ನಿರೂಪಿಸಿದರು. ಗಣಪತಿ ಬಾಕಡ್ ಪ್ರಾಸ್ತಾವಿಕ ಮಾತನಾಡಿದರು. ಸುನೀಲ್ ಭಾಸ್ಕರ್ ವಂದಿಸಿದರು.